ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ, ಫಿನಾಲೆ ವೀಕ್ಗೆ ಒಬ್ಬ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದೆ. ಹಾಗಿದ್ರೆ ಆ ಕಂಟೆಸ್ಟೆಂಟ್ ಯಾರು, ಇದ್ರ ಬಗ್ಗೆ ಜನ ಹೇಳ್ತಿರೋದೇನು, ಬಿಗ್ ಬಾಸ್ ಮಾಡ್ತಿರೋದೇನು ಅಂತ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ಆಡಿದ ಟಾಸ್ಕಲ್ಲಿ ಐಶ್ವರ್ಯ ಸಿಂಧುಗಿಗೆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇದನ್ನ ನೋಡಿ ಬಿಗ್ ಬಾಸ್ ಪ್ಲೇಯರ್ಸ್ನ ಚೇಂಜ್ ಮಾಡ್ಕೊಳ್ಬೋದು ಅಂತ ಆಪ್ಷನ್ ಕೊಡ್ತು. ಇದರಿಂದ ಐಶ್ವರ್ಯ ಪ್ಲೇಸ್ಗೆ ಇನ್ನೊಬ್ಬರು ರೀಪ್ಲೇಸ್ ಆಗಿ ಆಡ್ತಾರೆ ಆ್ಯಂಡ್ ಟಾಸ್ಕ್ ವಿನ್ ಆಗ್ತಾರೆ. ಇದನ್ನ ನೋಡಿ ಚೆನ್ನಾಗಿ ಕೇಳ್ತಿರೋದು ಏನಪ್ಪ ಅಂದರೆ, ಟಾಸ್ಕ್ ಟಫ್ ಇದ್ದರೆ ಎಷ್ಟು ಬಾಲ್ ಹಾಕಬೇಕು ಅನ್ನೋ ಟಾರ್ಗೆಟ್ನ 3 ಇಂದ 1 ಮಾಡಿದರೆ ಸಾಕಿತ್ತು. ಪ್ಲೇಯರ್ಸ್ನ ಯಾಕೆ ಚೇಂಜ್ ಮಾಡೋ ಆಪ್ಷನ್ ಕೊಟ್ಟರು? ಹಾಗಿದ್ರೆ ಎಲ್ಲ ಟಾಸ್ಕಿಗೂ ಯಾರೇ ಪ್ಲೇಯರ್ಸ್ ಇದ್ರೂ ಬಿಗ್ ಬಾಸ್ ಇದೇ ಥರ ಆಪ್ಷನ್ ಕೊಡ್ತಿದ್ದ ಆ್ಯಂಡ್ ಕೊಟ್ಟಿದ್ರ? ಹಿಂದಿನ ಟಾಸ್ಕ್ಗಳಲ್ಲಿ 2 ಟೀಮ್ ಪಾಯಿಂಟ್ ವಿಷಯದಲ್ಲಿ ಯಾರು ವಿನ್ ಆದರು ಅಂತ ಜಗಳ ಆಡುವಾಗ ಫೇರ್ ಡಿಸಿಷನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈ ವಾರ ನಡೀತಿರೋ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಐಶ್ವರ್ಯ ಸೆಲೆಕ್ಟ್ ಆಗಿದ್ದಾರೆ ಅಂತ ನ್ಯೂಸ್ ಇದೆ. ಇದು ನಿಜಾನೇ ಆದರೆ ನೆಕ್ಸ್ಟ್ 2 ವೀಕ್ ಕೂಡ ಐಶ್ವರ್ಯ ಸೇಫ್ ಆಗ್ತಾರೆ. ಫಿನಾಲೆ ವೀಕ್ಗೆ ಐಶ್ವರ್ಯ ಇರಲೇಬೇಕು ಅಂತ ಬಿಗ್ ಬಾಸ್ ಡಿಸೈಡ್ ಮಾಡಿದೆ ಅನ್ನೋದಕ್ಕೆ ಪ್ರೂಫ್ ಏನಪ್ಪ ಅಂದರೆ, ಲಾಸ್ಟ್ ವೀಕ್ ಅಂದರೆ 10ನೇ ವಾರದಲ್ಲಿ ಐಶ್ವರ್ಯ ಚೈತ್ರ ಎಲಿಮಿನೇಷನಲ್ಲಿ ಬಾಟಮ್ 2 ಅಲ್ಲಿದ್ದರು. ಫೈನಲಿ ಬಿಗ್ ಬಾಸ್ ಎಲಿಮಿನೇಷನ್ನೇ ಕ್ಯಾನ್ಸಲ್ ಮಾಡಿ ಐಶ್ವರ್ಯನ ಸೇವ್ ಮಾಡ್ತು. ಲಾಸ್ಟ್ ವೀಕ್ ಯಾವ ಫೆಸ್ಟಿವಲ್ ಕೂಡ ಇರಲಿಲ್ಲ. ದೆನ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡೋ ನೆಸೆಸಿಟಿ ಏನಿತ್ತು? 9th ವೀಕಲ್ಲಿ ಐಶ್ವರ್ಯ ಶಿಶಿರ್ ಇಬ್ಬರು ಎಲಿಮಿನೇಷನಲ್ಲಿ ಬಾಟಮ್ 2 ಅಲ್ಲಿದ್ದರು. ಆಮೇಲೆ ಶೋಭಾ ಸೆಲ್ಫ್ ಎಲಿಮಿನೇಟ್ ಆಗಿ ಹೋಗಿದ್ದು ಎಲ್ರಿಗೂ ಗೊತ್ತು. ಬಟ್ ಇದು ಬಿಗ್ ಬಾಸ್ ಸ್ಕ್ರೀನ್ ಪ್ಲೇ ಅಂತ ಜನಕ್ಕೆ ಕಾಣಿಸ್ತಿದೆ. ಸೊ ಇದರಿಂದ ಎಗೈನ್ ಐಶ್ವರ್ಯ ಸೇಫ್ ಆದರು. 11th ವೀಕ್ ಆಗಿರೋ ಈ ವಾರ ಐಶ್ವರ್ಯ ನಾಮಿನೇಟೇ ಆಗಿಲ್ಲ. ಸೊ ಈ ವೀಕ್ ಕೂಡ ಸೇಫ್. ಇವಾಗ ಏನಾದರೂ ಕ್ಯಾಪ್ಟನ್ಸಿ ಕೊಟ್ಟರೆ ನೆಕ್ಸ್ಟ್ 2 ವೀಕ್ಸ್ ಕೂಡ ಸೇಫ್. ಜನ ಹೇಳ್ತಿರೋದಿಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಯಾವ ಟಾಸ್ಕ್ ಕೂಡ ಚೆನ್ನಾಗಿ ಆಡಿಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಮಾಡಿಲ್ಲ. ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಹಿಂದೆ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ಬಿಗ್ ಬಾಸ್ ಫೇರ್ ಡಿಸಿಷನ್ ತಗೊಳ್ಳಿ ಅಂತ ಜನ ಕೇಳ್ತಿದ್ದಾರೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.